ಕೇಳ್ತಾ ಇದ್ರಿ ತೊಟ್ಲನ್ನ ಎಲ್ಲಿ ತಗೊಂಡಿದ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಂಗೆ ಸಿಂಪಲ್ ಆಗಿ ಒಂದು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಬೆಳಗ್ಗೆ ಬೇಗ ಎದ್ದು ಕಾಫಿ ಕುಡಿದು ಧನ್ಯತಂಗೆ ತಿಂಡಿ ತಿನ್ನಿಸಿ ನಾನು ಊಟ ಮಾಡಿ ಹಾಗೆ ಸಂಜೆ ಆಗೇ ಹೋಯ್ತು. ಸಂಜೆ ಆದ ತಕ್ಷಣ ನಾವು ನರ್ಸರಿಗೆ ಹೋಗ್ಬೇಕು ಅಂತ ಬೆಳಗ್ಗೆನೆ ಪ್ಲಾನ್ ಮಾಡಿದ್ವಿ. ಸೊ ನಾವು ಎಲ್ಲರೂ ಹೊರಟಾದ್ಮೇಲೆ ಧನ್ಯತ ನನಗೆ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾನೆ ಇದ್ಲು. ಹಂಗಾಗಿ ನಾವು ಪೋಲಾರ್ ಬೇರ್ಗೆ ಹೋಗಿ ಐಸ್ ಕ್ರೀಮ್ ಕೂಡ ತಿನ್ಕೊಂಡು ಅದಾದ್ಮೇಲೆ ನರ್ಸರಿಗೆ ಹೋದ್ವಿ. ನರ್ಸರಿಗಿಂತ ಮುಂಚೆ ಒಂದು ಸ್ಲಿಪ್ಪರ್ ಶಾಪ್ ಸಿಕ್ತು ಅಂತ ಧನ್ಯತಂಗೆ ಶೂಸ್ ಇರಲಿಲ್ಲ. ಸೊ ಧನ್ಯತಂಗೆ ಶೂಸ್ ತಗೊಂಡು ಹಂಗೆ ನರ್ಸರಿಗೆ ಹೋದ್ವಿ. ನರ್ಸರಿಲಿ ಎಲ್ಲ ಗಿಡಗಳನ್ನ ತಂದ್ವಿ. ಸೇವಂತಿಗೆ ಗಿಡ, ಲೈಕ್ ಮನಿ ಪ್ಲಾಂಟ್, ಪ್ರತಿಯೊಂದು ಗಿಡಗಳು ತುಂಬಾ ತಂದ್ವಿ. ಏನಪ್ಪ, ನಮ್ಮ ಊರಲ್ಲಿ ಫ್ರೀಯಾಗಿ ಸಿಗುತ್ತೆ, ಇಲ್ಲಿ ದುಡ್ಡು ಕೊಟ್ಟು ತಗೋಬೇಕು ಅಂತ ಅನ್ನಿಸ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ, ಚೆನ್ನಾಗಿ ಬರುತ್ತೆ ಗಿಡಗಳು ಅಂದ್ಬಿಟ್ಟು ತಗೊಂಡ್ ಬಂದ್ವಿ. ನಿಮಗೆ ಬನ್ನಿ ಯಾವ್ಯಾವ ಗಿಡ ತಂದ್ವಿ ಅಂತ ತೋರಿಸ್ತೀನಿ, ಹಂಗೆ ಶೂನು ತೋರಿಸ್ತೀನಿ. ಬನ್ನಿ. ಅವಳೇ ಬೇಕು ಅಂತ ಸ್ಲಿಪ್ಪರ್ನ ಇಟ್ಕೊಂಡು ಇದೇ ಶೂ ಬೇಕು ಅಂತ ಅವ್ರ ಅಪ್ಪನ ಹತ್ರ ಹೇಳಿ ತೆಗೆಸ್ಕೊಂಡವಳೆ. ಅವಾಗಿಂದ ಬಿಡ್ತಾನೆ ಇಲ್ಲ, ಶೂನ ಇಟ್ಕೊಂಡು ಕೂತವಳೆ. ಇನ್ನ ಗಿಡಗಳನ್ನ ತೋರಿಸ್ತೀನಿ ಬನ್ನಿ. 2 ದಾಸವಾಳ ಗಿಡ, 2 ಸೇವಂತಿಗೆ ಗಿಡ, 1 ರೋಸ್ ಗಿಡ, 1 ಮನಿ ಪ್ಲಾಂಟ್, ಮತ್ತೆ ಯಾವುದೋ ವಾಸ್ತು ಪ್ರಕಾರದಂತೆ ಇಷ್ಟು ಗಿಡಗಳು ಕೊಟ್ಟರು. ಇಷ್ಟು ತಗೊಂಡ್ ಬಂದ್ವಿ ಗಾಯ್ಸ್. ಫ್ರೆಂಡ್ಸ್, ಎಷ್ಟೊಂದು ಗಲೀಜಾಗಿದೆ ಎಲ್ಲ. ನಮ್ಮ ಧನ್ಯತನ ಕೆಲಸನೇ ಬೆಳಗ್ಗೆ ಎದ್ದು ಬೇಗನೆ ಕ್ಲೀನ್ ಮಾಡ್ತೀನಿ. ಬಟ್ ಏನ್ ಮಾಡೋದು, ಸಂಜೆ ಅಷ್ಟೊಳಗಡೆ ಫುಲ್ ಇದ್ದೇ ತರ ಮಾಡಿ ಬಿಸಾಕಿರ್ತಾಳೆ. ಮನೇಲಿ ಮಕ್ಳಿದ್ದಾರೆ ಅಂದ್ರೆ ಇದೆಲ್ಲ ಕಾಮನ್ ಅಲ್ವಾ ಫ್ರೆಂಡ್ಸ್? ನೀವು ಅಕ್ಸೆಪ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ನಿಮಗೆ ಧನ್ಯತದೊಂದು ಕ್ಯೂಟ್ ಬ್ಯಾಗ್ ತರಿಸ್ತೀನಿ ಬನ್ನಿ, ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಆ್ಯಂಡ್ ಅವಳು ಯಾವುದೇ ಅಂಗಡಿಗೆ ಹೋದ್ರೂ ಒಂದು ಗೊಂಬೆ ಕೊಡ್ಸಮ್ಮ ಅಂದ್ಬಿಟ್ಟು ಯಾವುದಾದ್ರೂ ಒಂದೊಂದು ತೆಗೆಸ್ಕೊತಾ ಇರ್ತಾಳೆ. ಆ್ಯಂಡ್ ಇದು ಕೂಡ ಹಂಗೇನೆ ತೆಗೆಸ್ಕೊಂಡಿದ್ದು. ಇವ್ರು ಹಿಡ್ಕೊಂಡು ಮಲ್ಕೋತಾಳೆ. ಅವಳದೊಂಥರ ಕಾಮಿಡಿ. ಆಲ್ರೆಡಿ ತಿಂದು ಎಲ್ಲ ಮುಗಿಸ್ಬಿಟ್ಲು. ಇಳಿಯ ಕೆಳಗಡೆ ಇಳಿತಾ ಇದೆಯಾ? ಬಾ. ಆ್ಯಂಡ್ ತುಂಬ ಜನ ನನಗೆ ಕೇಳ್ತಾ ಇದ್ರಿ ಈ ತೊಟ್ಲನ್ನ ಎಲ್ಲಿ ತಗೊಂಡಿದ್ದು ಅಂತ. ಇದನ್ನ ಚನ್ನಪಟ್ಟಣದಲ್ಲಿ ತಗೊಂಡಿದ್ದು. ಕಾಸ್ಟ್ ಅರೌಂಡ್ 20,000 ಆಗಿತ್ತು ಅನ್ಸುತ್ತೆ. ಆ್ಯಂಡ್ ನಾನು ಕಮೆಂಟ್ಸಲ್ಲೂ ರಿಪ್ಲೈ ಮಾಡಿದ್ದೀನಿ. ಹೇಳ್ತಾನೆ ಇದ್ರಿ ಎಲ್ಲಿ ತಗೊಂಡಿದ್ದು ಅಂತ. ಇದನ್ನ ಚನ್ನಪಟ್ಟಣದಲ್ಲಿ ತಗೊಂಡಿರೋದು. ಆಗ್ಲೇ ಬಂದ್ಲು ನೋಡಿ ಗೈಸ್, ಅಮ್ಮ ಎತ್ಕೋ ಅಂತ ಬಂದು ಬಿಡ್ತಾಳೆ. ಇಲ್ಲಿ ನೋಡಿ ಕಿಚನ್ ಯಾವ ಮಟ್ಟಿಗಾಗಿದೆ ಅಂತ. ಬೆಳಗ್ಗೆ ಎದ್ದು ಬೇಗ ಎಲ್ಲಾನು ಕ್ಲೀನ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀನಿ. ಪಕ್ಕ ಕ್ಲೀನ್ ಮಾಡ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಫ್ರಿಡ್ಜ್ ಕೂಡ ತುಂಬಾ ಗಲೀಜಾಗಿದೆ, ನೋಡಕ್ ಹೋಗ್ಬೇಡಿ. ಅಂಡ್ ದಿಸ್ ಇಸ್ ಅವರ್ ದೇವರ ಮನೆ. ಹಂಗೆ ಒಂದ್ ಕೈ ಮುಕ್ಕೋಬಿಡಿ. ಅಲ್ಲಿ ನೋಡಿ ಬಗ್ ನೋಡ್ತಾವಳೆ ನನ್ನ ಮಗಳು. ಬಾರೆ ಒಳಗಡೆ ಧನ್ಯ, ಅಲ್ಲಿ ಮಕ್ಳೆಲ್ಲ ಆಟ ಆಡ್ತವ್ರ, ಅಲ್ಲಿಗೆ ಹೋಗೋಣ ಅಮ್ಮ ಅಂತ ವೆಯ್ಟ್ ಮಾಡ್ತಾವಳು ನನಗೋಸ್ಕರ. ಇವಾಗ ಹೋಗಿ ಅವಳು ಊಟ ತಿನ್ಸ್ಕೊಂಡು ಹಂಗೆ ಮಕ್ಳ ಜೊತೆ ಆಟ ಆಡಿಸ್ಕೊಂಡು ಬರ್ತಾ ಇರೋದೆ ಮನೆಗೆ. ದೊಡ್ಡದಾಗ ತಿನ್ನೋಳ್ ಥರ ಅಮ್ಮ ದಾಳಿಂಬೆ ಹಣ್ಣು ಬೇಕಮ್ಮ ಕೊಡಮ್ಮ ಅಂತ ದಾಳಿಂಬೆ ಹಣ್ಣು ಇಸ್ಕೊಂಡು ತಿಂತವಳೆ. ಅದಕ್ಕೆ ಬಿಡಿಸ್ಕೊಡ್ತಾ ಇದ್ದೀನಿ. ಇವಾಗ ಬಿಡಿಸ್ಕೊಡ್ತೀನಿ. ಏನು ಮಾಡ್ತಾಳಂತ ನಿಜ ಗೊತ್ತಿಲ್ಲ. ಎಲ್ಲ ಇಡ್ತಾಳೆ ನಂತರ ಕರ ನೋಡ್ಬೇಕು ಏನು ಮಾಡ್ತಿಲ್ಲ ಅಂತ. ಅವಳಿಗೆ ದಾಳಿಂಬೆ ಹಣ್ಣು ಬಿಡಿಸ್ಬಿಟ್ಟು ನಾನು ಪಾತ್ರೆ ಜೋಡಿಸ್ತಾ ಇದ್ದೀನಿ, ಬೆಳಗ್ಗೆ ಹೆಲ್ಪ್ ಆಗುತ್ತೆ ಅಂತ. ಹಂಗೆ ಪಾತ್ರೆ ಬೆಳಗ್ಗೆ ಬಿಡಬೇಕು. ಹಂಗೆ ಕಿಚನ್ ಕ್ಲೀನ್ ಮಾಡ್ಕೊಂಡು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ ಅಂತ. ದಾಳಿಂಬೆ ಹಣ್ಣು ಎಲ್ಲ ತಿನ್ಲಿ ಅಂದ್ಬಿಟ್ಟು ಹಾಕೊಟ್ರೆ ಹೆಂಗೆ ಚಲ್ಲವಳೆ ಅಂತ. ಹಾಲು ಕುಡಿತೀನಿ ಅಂದ್ಲು, ಹಾಲು ವಾಪಸ್ ತಗೊಂಡೋಗಿ ಅಲ್ಲೇ ಇಟ್ಟೆ. ಬೇಡ ಅಂತ ಅಂದ್ಲು. ಬೇಗ ನಿದ್ದೆ ಮಾಡ್ತೀನಿ ಅಂತಾಳೆ, ನಿದ್ದೆನೂ ಮಾಡ್ತಿಲ್ಲ. ಯಾಕಂದ್ರೆ ಸಂಜೆ ನಿದ್ದೆ ಮಾಡ್ಬೇಕಿತ್ತು, ಇವತ್ತು ನಿದ್ದೆ ಮಾಡಿಲ್ಲ. ನರ್ಸರಿಗೆ ಹೋಗಿದ್ವಲ್ಲ, ಹಂಗಾಗಿ ಇವಳು ಇವತ್ತು ನಿದ್ದೆ ಸ್ಕಿಪ್ ಆಗಿದೆ. ಬೇಗ ಮಲ್ಕೋತೀನಿ ಅಂತ ಅಂತವಳೆ. ಬಟ್ ಇನ್ನೂ ಮಲಗಿಲ್ಲ. ಆಲ್ರೆಡಿ ಟಿವಿ ಹಾಕಿಸ್ಕೊಂಡವಳೆ, ಕೋತಿ ನೋಡ್ತೀನಿ ಅಂತ. ರಿಮೋಟ್ ಬೇರೆ ಸಿಗ್ತಾ ಇಲ್ಲ. ಎಲ್ಲಿಟ್ಟಿದೀವಪ್ಪ ರಿಮೋಟು? ಎಲ್ಲಿಟ್ಟಿದ್ಯಾ? ತಕ್ಕೊಡು. ಗಾಯ್ಸ್, ಒಳಗೆ ಅವಳು ತೊಟ್ಲು ಅಂದರೆ ಎಷ್ಟು ಫೇವ್ರೇಟ್ ಅಂದರೆ 5-5 ಸೆಕೆಂಡ್ಗೂ ಅಮಲ್ ಕೂರ್ಸು ಅಂತ ಹೇಳ್ತಾನೆ ಇರ್ತಾಳೆ. ಅಲ್ಲಿರೋ ಗೊಂಬೆಗಳನ್ನೆಲ್ಲ ತೆಗ್ದು ಹಿಂಗೆ ಚಲ್ಲಾಪಿಲಿ ಮಾಡಿರ್ತಾಳೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಎಲ್ಲ ಚಲ್ಲಾಪಿಲಿ ಮಾಡಿ ಅವಳು ಹೋಗಿ ಅದ್ರೊಳಗಡೆ ಕುತ್ಕೊಂಡು ಮಲ್ಕೊಂಡು ಒಂದು 10 ನಿಮಿಷ ಎದ್ದು ಬರ್ತಾಳೆ. ಅದೇ ಅವಳದು ಡೈಲಿ ರೊಟೀನು ಅಲ್ವಾ ಧನ್ಯ? ಹಾಂ, ಎಷ್ಟು ನೀಟಾಗಿ ಹೂ ಅಂತಾಳೆ ನೋಡಿ ಗಾಯ್ಸ್ ಹೆಂಗೆ ಆವಾಜ್ ಆಗ್ತಾವಳೆ. ಇನ್ನೂ ಮಂಕಿ ಬರ್ತಾ ಇಲ್ಲ, ಬೇಗ ಹಾಕೋಮ್ಮ ಅಂತ ಅಡ್ವರ್ಟೈಸ್ ಅವ್ರಿಗೆ ಬೈತವಳೆ. ಬಂತು ನೋಡವ ನೀನು ಕೋತಿ. ಅರೆ ಹ್ಯಾಪಿನಾ ಧನ್ಯತಾ? ಹ್ಯಾಪಿ? ಕಿಚನ್ ಹಂಗೋ ಹಿಂಗೋ ಕ್ಲೀನ್ ಮಾಡಿದೆ. ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ಕಾಣಿಸ್ಲಿ ಅಂತ ಸಿಂಕ್ ಒಂದು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡ್ಬೇಕಾದ್ರೆ ನೋಡಿ ನನ್ನ ಕೈ ಮತ್ತೆ ಗಾಯ ಮಾಡ್ಕೊಂಡೆ. ಯಾಕೋ ನನಗೆ ಅದೃಷ್ಟನೇ ಸರಿ ಹೋಗ್ತಾ ಇಲ್ಲ. ಒಂದು ಕೈ ಗಾಯ ಸರಿ ಹೋಗ್ತಿದೆ ಅನ್ನೋಷ್ಟೊಳಗಡೆ ಇನ್ನೊಂದು ಕೈ ಗಾಯ ಆಗ್ಬಿಟ್ಟೈತೆ. ಏನು ಮಾಡಿದೆ ಫ್ರೆಂಡ್ಸ್? ಇನ್ನು ಡೈನಿಂಗ್ ಟೇಬಲ್ನ ಸುಮಾರು ಕ್ಲೀನ್ ಮಾಡಿದ್ದೀನಿ. ನಮ್ಮ ಧನ್ಯತಮ್ಮವರು ಆಲೆ ಏನೋ ತಿಂತವ್ರೆ. ಏನು ಧನ್ಯತ ತಿಂತಾ ಇರೋದು? ಇದೆಲ್ಲ ತಿಂತಾರಾ? ಏನು ಹೇಳಿದ ಮತ್ತೆ ಕೇಳಲ್ಲ ನೀನು? ನೋಡಿ ಫ್ರೆಂಡ್ಸ್ ಹೆಂಗ್ ಹೊಡಿಯಕ್ಕೆ ಬರ್ತಾಳೆ, ಗಿಂಟ್ಬಿಟ್ಲು ನೋಡಿ ಫ್ರೆಂಡ್ಸ್. ಓಹೋ, ಇವಾಗ ಟೈಮ್ 9:30 ಆಯ್ತು. ಧನ್ಯತಾ ಒಂದ್ಸಲ ನಿದ್ದೆ ಮಾಡಿ ಮತ್ತೆ ಎದ್ಬಿಟ್ಲು. ಮಂಕಿ ನೋಡ್ಕೊಂಡು ಕೂತವಳೆ. ಇನ್ನೇನು ನಾನು ಊಟ ಮಾಡಿ ಸ್ವಲ್ಪ ತಲೆಗೆ ಆಯಿಲ್ ಹಚ್ಕೊಂಡು ಮಲ್ಕೋಬೇಕು. ಧನ್ಯನ ಮಲಗಿಸ್ಬಿಟ್ಟು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಗೈಸ್. ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ